ಇರುವಂಥ ಗಣೇಶ ದೇವರದ್ದು ಮೂರ್ತಿ ಭಾಳ ವರ್ಷದಿಂದ ವರ್ಷಕ್ಕೆ ಸಂಭ್ರಮದ ಗಣಪ. ಇಲ್ಲಿ ಗಣಪತಿ ದೇವರ ಪ್ರತಿಷ್ಠೆ ಆದ ನಂತರ ಆಗುವ ಸಂದರ್ಭದಲ್ಲಿ ಬೆಳ್ಳಿಯ ರಥದಲ್ಲಿ ಕೂತ್ಕೊಳ್ಳಿಸಿ ಚಿನ್ನದ ಕಿರೀಟವನ್ನು ಇಟ್ಟು ಸುತ್ತು ಅದಕ್ಕೆ ಬೇಕಾದಂಥ ಎಲ್ಲ ಬಂಗಾರದ ಹಲವಾರು ಆಭರಣಗಳನ್ನು ತೊಡಿಸಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇಲ್ಲಿ ಪೂಜೆ ನಡೀತಾ ಇದೆ. ಬೆಳ್ಳಿಯ ರಥದಲ್ಲಿ ಕೂತಿರುವಂಥ ಗಣಪತಿ ಬಲು ಅಪರೂಪ ಅಂತಲೇ ಹೇಳ್ಬೋದು. ಎಲ್ಲಿಯೂ ನಮ್ಮ ರಾಜ್ಯದಲ್ಲೇ ಇದು ಏಕೈಕ ಗಣಪತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಡೆಯುವಂಥದ್ದು ಈ ವಿಶೇಷವಾದಂಥ ಸಂಭ್ರಮದ ಪೂಜೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಹಾಗೆ ವಿಶೇಷವಾಗಿ ಮಧ್ಯಾಹ್ನ ಹಾಗೂ ರಾತ್ರಿ 2 ಹೊತ್ತು ಮಹಾಪೂಜೆ ನಡೆದ ನಂತರ ಅನ್ನ ಸಂತರ್ಪಣೆ ಇದು ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದರಲ್ಲಿ ಕೂಡ ಎಲ್ಲರೂ ಭಾಗವಹಿಸಬೇಕೆಂದು ಕೇಳಿಕೊಳ್ತಾ ಇದ್ದಾನೆ. ಸೌಹಾರ್ದತೆ ಗಣಪತಿ ಎಲ್ಲ ಜಾತಿ ಧರ್ಮ ಹೌದು, ಖಂಡಿತವೂ ಸೌಹಾರ್ದವೇ. ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಜೈನರು, ಬೌದ್ಧರು, ಸಿಖ್ಖರು, ಹಾಗೆ ಕ್ರಿಶ್ಚಿಯನ್ರು, ಮುಸ್ಲಿಮರು ಎಲ್ಲರೂ ಕೂಡ ಬಂದು ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಅವರವರು ಮಾಡುವಂಥ ಸೇವೆಯನ್ನು ಕೊಡುವ ಮುಖೇನ ನಮ್ಮದು ಇದು ಸರ್ವಧರ್ಮೀಯರ ಸಾರ್ವಜನಿಕ ಗಣೇಶೋತ್ಸವ ಎಂಬುದನ್ನು ನಾವು ಇಲ್ಲಿ ಪ್ರಾರಂಭದಲ್ಲಿ 61 ವರ್ಷದ ಹಿಂದೆ ಪ್ರಾರಂಭಗೊಂಡಂಥ ಈ ಒಂದು ಗಣೇಶೋತ್ಸವ ಅಂದಿನ ಚೌಟ್ರಾರಮನೆಯ ವಿಜಯರಾಜರು ಡಾಕ್ಟರ್ ಪದ್ಮನಾಭ ಉಡುಪರ ಅಧ್ಯಕ್ಷತೆಯಲ್ಲಿ ಈ ಗಣೇಶೋತ್ಸವ ಪ್ರಾರಂಭಗೊಂಡಿತ್ತು. 26 ವರ್ಷದ ನಂತರ ಮಾನ್ಯ ಅಮರನಾಥ್ ಶೆಟ್ಟರು, ನಮ್ಮ ಧಾರ್ಮಿಕ ಸಚಿವರಾಗಿದ್ದಂಥ ಅಮರನಾಥ್ ಶೆಟ್ಟರ ನೇತೃತ್ವದಲ್ಲಿ ಕಳೆದ 30 ವರ್ಷಗಳಿಂದ ಗಣೇಶೋತ್ಸವಕ್ಕೆ ಒಂದು ಹೊಸ ರೂಪ ಬಂದು ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಲ್ಲಿ ನಡೀತಾ ಉಂಟು. ಇತ್ತೀಚಿನ 5 ವರ್ಷಗಳಲ್ಲಿ ಕೂಡ ಕೊರೋನಾ ಸಂದರ್ಭದಲ್ಲಿ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಗಣೇಶೋತ್ಸವ ನಡೆದದ್ದು ಕೆಲವೇ ಪ್ರದೇಶದಲ್ಲಿ ಮಾತ್ರ. ಅಂಥದ್ರಲ್ಲಿ ನಮ್ಮ ಮೂಡುಬಿದಿರೆಯಲ್ಲಿ ಸಾಂಪ್ರದಾಯಿಕವಾದಂಥ 5 ದಿವಸಗಳ ಗಣೇಶ ಪ್ರತಿಷ್ಠೆ ಮತ್ತು ವಿಧಿವಿಧಾನ ಪೂಜೆಗಳನ್ನು ನಾವು ಕೊರೋನಾ ಸಂದರ್ಭದಲ್ಲಿ 2 ವರ್ಷವೂ ಮಾಡಿದ್ದೇವೆ. ಮತ್ತು ಕಳೆದ ವರ್ಷ ಭಾಳ ವಿಶೇಷವಾದಂಥ ಅಷ್ಟೋತ್ತರ ಸಹಸ್ರ ನಾಳಿಕೆರ ಯಾಗ ಮಾಡಿ ನಾವೆಲ್ಲ ಪ್ರಸನ್ನರಾಗಿದ್ದಾರೆ. ಇಡೀ ಮೂಡುಬಿದಿರೆ ಮಾತ್ರ ಅಲ್ಲ, ಮೂಡುಬಿದಿರೆ ತಾಲೂಕು, ಮಂಗಳೂರು ಸುತ್ತಮುತ್ತಲಿನ ಎಲ್ಲ ಜನರು ಬಂದು ಬಹಳೊಂದು ಪ್ರಶಂಸೆ ಹಾಗೂ ಅವರ ಏನೋ ಆ ಭಕ್ತಿಯ ಭಾವನೆಗಳನ್ನು ನಮ್ಮಲ್ಲೆಲ್ಲ ಅವರು ಹೇಳುವಾಗಲೇ ನಾವೆಲ್ಲ ಪುಳಕಿತರಾಗಿದ್ದಾರೆ. ಯಾಕಂದರೆ ಕಳೆದ ವರ್ಷ ದಿನಂಪ್ರತಿ 10ರಿಂದ 15 ಸಾವಿರ ಜನ ಬಂದು ಇಲ್ಲಿ ಅನ್ನಪ್ರಸಾದ ಫಲಾಹಾರದ ವ್ಯವಸ್ಥೆಯನ್ನು ಕಳೆದ ವರ್ಷ ಮಾಡಿದ್ದೆವು. ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಬಂದು ಈ ಒಂದು ಪೂಜೆಯಲ್ಲಿ ಹಾಗೂ ಅನ್ನಪ್ರಸಾದದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕಂತ ಕಳಕಳಿಯ ವಿನಂತಿ. ಗಣೇಶೋತ್ಸವ